ಅಪ್ಪ ಅಪ್ಪ ಅಮ್ಮ ಬಾರಮ್ಮ ಇಲ್ಲಿ. ಚೈತ್ರ ಅಲ್ಲಿ ಅಪ್ಪ ಅಮ್ಮ ಇದ್ರೆ ಕರಿ. ಅಮ್ಮ ನ್ಯಾಳ ಎಂತ ನಮ್ತ ಹೇಳ್ತೀನಿ, ಎಂಥ ಕೆಲಸ ಮಾಡಿದಾನೆ ಅಂತ ಅವ್ರಿಗೂ ಹೇಳ್ತೀನಿ. ಅಯ್ಯೋ ತಮ್ಮ ಏನು ಮಾಡೋಕ್ಕಾಗುತ್ತಪ್ಪ, ಅಣ್ಣಯಾಗಿ ನೀನು ಅನುಸರಿಸ್ಕೋಬೇಕು ಅಂತ ಹೇಳಿ ನಮ್ಮಪ್ಪ ನಮ್ಮಮ್ಮ ಹೇಳ್ತಿದ್ರಲ್ಲ. ಕರೀಲಿ ಹೇಳ್ತೀನಿ. ಎಷ್ಟು ಸಹಾಯ ಮಾಡಿಲ್ಲ ಇವ್ರ ಕಣ್ಣೆ ಎದುರಿಗೇನೆ ಕೇಳೋಣ, ಅವ್ರಿಬ್ರಿಗೂ ಹೇಳೋಣ ಅವನೆಂಥ ಕೆಲಸ ಮಾಡಿದ್ದಾನೆ, ಅವನೆಂತಾನು ಅಂತ ಹೇಳಿದ್ರೇನೆ ಗೊತ್ತಾಗೋದು. ಮಮ್ಮ ಮಮ್ಮ ಬಾಯಿಲಿ ಯಾಕೆ ಕರೀತಿದ್ರ ಒತ್ತೇನು ಕರ್ಕೊಂಬ. ಮತ್ತೆ ಇಂಥರ್ನ ಸುಮ್ಮನೆ ಬಿಡಬಾರ್ದು, ಸರಿಯಾಗಿ ಗ್ರಾಚಾರ ಬಿಡಿಸ್ಬೇಕು. ನಾವು ಇರೋವರೆಗೂ ಈಗಳ ರೀ, ನಾವು ಇರೋವರೆಗೂ, ನಾವು ಜೀವ ಇರೋವರೆಗೂ ನಾವಿಬ್ಬರೂ ನಂಬಕ್ಕೆ ಹೋಗ್ಬಾರ್ದು. ಏನಾದ್ರೂ ಚಿಂತೆಕ್ಕಿಲ್ಲ. ಇಂಥ ಕೆಲಸ ಮಾಡಿದ್ರೆ ನಾವು ಎಷ್ಟಾಗಿದ್ದೀವಿ, ಒಂದು ಸ್ವಲ್ಪನೂ ನೀಯತ್ತಿಲ್ಲಲ್ಲ ಅವಕ್ಕೆ. ಎಂಥ ಕೆಲಸ ಮಾಡಿದಾರೆ ಅವ್ರಿಬ್ರು. ನೆನ್ನೆ ದಿನ ಇಬ್ಬರಳು ಹೋಗ್ಯವ್ರೆ, ಪಾತಂಗೆ ಕರ್ಕೊಂಡೋಗಿ ಪಾತ ಹೇಳ್ದ. ಬೈಕ್ನಾಗೆ ಬಿದ್ವಿ ಅವ್ರು ಇಲ್ಲಿ ಬಿದ್ವಿ, ಕೈ ನೋವಾಗೈತೆ ಅಂತ ಹೇಳ್ತಾ ಇದ್ದ. ಅವಳು ಹೋಗಿದ್ದಾಳೆ. ಸುಗುಣನು ಹೋಗಿ ಎಲ್ಲನ ಬೇಕಾಗಿರೋದೆಲ್ಲ ಅಂಗಡಿ ಬೀಗ ಎಲ್ಲ ಮಾಡಿಸ್ಕೊಂಡು ಅದೇ ಥರದ ಡಬಲ್ ಕೀ ಇದ್ವಲ್ಲ ನಮ್ಮ ಮನೆಯಾಗ, ಅವನು ಹೊತ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನಾವು ಡಬಲ್ ಕೀನ ನೋಡ್ಕೊಂಡೇ ಇಲ್ಲ. ಅವತ್ತು 2 ಬೀಗ ಇದ್ವು, ಅದಕ್ಕೆ ನಾನು ತೆಗ್ದಿಟ್ಕೊಂಡೆ. 2 ಇದ್ದಾವೆ, ಇನ್ನು ಕಳೆದ್ರೆ ಬೇಕಾಗ್ತವೆ ಅಂತೇಳಿ ತೆಗ್ದಿಟ್ಟಿದ್ದೀನಿ. ಇಲ್ಲಿ ನಮ್ಮ ಮನೇಲಿದ್ದಾಗ ತಗೊಬಿಟ್ಟಿದ್ದಾನೆ. ರೇಷನ್ ಎಲ್ಲನ ಅವನಿಗೆ ಅಂಗಡಿಗೆ ಬೇಕಾಗಿರೋದೆಲ್ಲ ನಮ್ಮ ಅಂಗಡಿಗೆ ತಗೊಂಡೋಗಿದ್ದಾನೆ. ಅವಾಗ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ತಗೊಂಡೋಗ್ತಾ ಇದ್ದಾನೆ, ಎಲ್ಲ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಇವ್ರನ್ನ ಕೆಲಸದಿಂದ ತೆಗಿಲಿ ಅಂತ 5 ಪಾಕೆಟ್ ತೆಗಿಬೇಕಾದ್ರೆ ಗೊತ್ತಾಗೈತಿ ಇದೆಲ್ಲ ನಾ ವಿಚಾರ. ನೋಡಿ ಎಂಥ ಕೆಲಸ ಮಾಡಿದಾನೆ ಪಾತ ಹೇಳ್ದ. ಅವಳದು ಬೇರೆ ಸಾರ ಕಿತ್ಕೊಂಡು ಹೋದಂತೆ ಯಾವನ ಕಳ್ಳ, ಎಲ್ಲ ಹೇಳ್ದ ಪಾತ. ಅವನಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರಿ. ಅವನು ಎಲ್ಲ ಗೊತ್ತು. ಎಲ್ಲನ ಮೆಲ್ಲಕ್ಕೆ ಕುಂಡ್ರಿಸ್ಕೊಂಡು ಮೆಲ್ಲಕ್ಕೆ ಕೇಳಿದ್ರೆ ಎಲ್ಲ ಹೇಳ್ತಾನೆ ಅವನು. ಪಾತ ಯಾಕಪ್ಪ ವರ್ಷ ಬಾರಮೇಲಿ ಅಪ್ಪ ಬಾಯಿಲಿ. ನಿನ್ನ ಸಣ್ಣ ಮಗ ಎಂಥ ಕೆಲಸ ಮಾಡಿದಾನೆ ಗೊತ್ತೇ? ನಮ್ಮ ಅಂಗಡಿದ ಡಬಲ್ ಕೀ ಇದ್ವಲ್ಲ ನಮ್ಮ ಮನೆಯಾಗೆ, ಅವನ್ನ ಅಕ್ಕಿ ನನಗೆ ಗೊತ್ತಿಲ್ದಂಗೆ ತಗೊಬಿಟ್ಟು ಹೋಗಿ ರೇಷನ್ ಎಲ್ಲ ಕತ್ಕೊಂಡು ಮಾರ್ಕೊಂಬ್ತಾ ಇದ್ದಾನೆ. ತಮ್ಮಾಗಿ ಇಂಥ ಕೆಲಸ ಯಾವನ ಮಾಡ್ತಾನೇನಪ್ಪ? ಯಾವ ತಮ್ಮನೂ ಇಂಥ ಕೆಲಸ ಮಾಡಲ್ಲ. ಇಲ್ಲ ಕಣ್ರಿ, ಅಣ್ಣ ತಮ್ಮಗಳೇನೆ ಮಾಡೋದಿಂತವೆಲ್ಲ, ಬೇರೆ ಯಾರು ಮಾಡಲ್ಲ. ಅವರೇನೇ ಸಹಿಸ್ಕೊಂಬಲ್ಲ. ಬೇರೆಯವ್ರು ಹೆಂಗೋ ಸುಮ್ಮನಿರ್ತಾರೆ. ಸುಮ್ಮನಿರಿ, ಅಣ್ಣ ತಮ್ಮಗಳೇ ಮಾಡೋದಿಂತವೆಲ್ಲ. ಎಲ್ಲೋದ್ರೂ ಅಷ್ಟೇನಿ. ಎಲ್ಲೋದ್ರೂ ಅಷ್ಟೇನೆ, ಅಣ್ಣ ತಮ್ಮಗಳೇ ಸಹಿಸ್ಕೊಳ್ಳಲ್ಲ ಫಸ್ಟು. ಇಲ್ಲಿ ನಿಮ್ಮ ಅಂಗಡಿಗೇನಪ್ಪ? ಹ್ಞೂನಪ್ಪ, ನಮ್ಮ ಅಂಗಡಿಗೆ ಅಲ್ಲಿ 4-5 ದಿನದಿಂದನ ಕಳ್ತನ ಆಗ್ತಾ ಇತ್ತು. ನಾನು ಅದಕ್ಕೆ ಬೀಗನೂ ಹೊಡಿತಾ ಇಲ್ಲ. ಇದು ಹೆಂಗೆ ಆಗ್ತೈತೆ ಅಂತ ಹೇಳಿ ಕಂಡುಹಿಡಿಬೇಕು ಅಂತ ಹೇಳಿ ನಾವು ಡಿಂಪಕ್ಕರೆಲ್ಲ ನಲ್ಲಿ ರಾತ್ರಿ ಕಾವಲಿದ್ದು ಕಾದಿದ್ಕೆ ಕಳ್ಳ ಸಿಗೆ ಬಿದ್ದ. ಅವನು ವರ್ಷ ಆ ಪಾತನ ಕರ್ಕೊಂಡು ಬಂದಿದ್ದಾನೆ. ದಿನ 5 ಚೀಲ ತಗೊಂಡೋಗಿ ಮಾರ್ಕೊಂಬ್ತಾ ಇದ್ದಾನೆ. ಆ ದಿನ 20-25 ಸಾವಿರ ಲಾಸ್ ಆಗೈತೆ ನನಗೆ. 25-30 ಸಾವಿರ ತನಕ ಲಾಸ್ ಆಗೈತೆ ನನಗೆ. ಎಲ್ಲ 5 ಟಿನ್ ಎಣ್ಣೆ, 5 ಟಿನ್ ಅಕ್ಕಿ ಪ್ಯಾಕೆಟು, 5 ಸಕ್ಕರೆ ಚೀಲ ಎಲ್ಲ ದಿನ ತಗೊಂಡೋಗ್ತಿದ್ರೆ ನನಗೆ ಎಷ್ಟು ಲಾಸ್ ಆಗುತ್ತೆ ಹೇಳು? ಇಷ್ಟು 5-6 ದಿವಸ ಮಾರ್ಕೊಂಡಿದ್ದಾನೆ. ಈಗಳಪ್ಪ ನಾವಂತೂ ಸುಮ್ಮನೆ ಬಿಡಲ್ಲ ಅವನ್ನ. ಇವಾಗ ಬೇರೆ ಡಿಂಪಕ್ಕನ ಬೇರೆ ಎಲ್ಲ ಕಡ್ದು ಬಂದಿದ್ದಾನೆ ಅವನು. ಡಿಂಪಕ್ಕನ್ನ ಅವಳು ಇವಳು ಅಂತ ಅಂದ. ಅಕ್ಕ ಮೋಷ್ನಿಗೆ ಒಯ್ಯಕ್ಕೆ ಹೋಯ್ತು, ಅದಕ್ಕೆ ಅಲ್ಲಾಗ ಬೇರೆ ಕಡ್ದು ಓಡ್ ಬಂದಿದ್ದಾನೆ. ಅದಕ್ಕೆ ನಾವು ಬೆಳಕರಿಲಿ ಅಂತ ಸುಮ್ಮನಿದ್ದೆ. ರಾತ್ರಿ ನಿಮ್ಮನ್ನ ಯಾಕೆ ಇಬ್ರುಸಿ ಮನೆ ಕೆಂಡಿರೋರ್ಗೆ ಯಾಕೆ ತೊಂದರೆ ಮಾಡೋಣ ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಅಲ್ಲ ಅವ್ನಿಗೆ ಗೊತ್ತಾಗಲ್ವಂತಿ ಇಂಥ ಕೆಲಸ ಯಾಕೆ ಮಾಡಿದ್ನಂತೆ ಅವನು. ಅಲ್ಲ ಚೆನ್ನಾಗಿದ್ದಾನೆ ನೋಡಪ್ಪ, ಇಂಥವೇ ಯಾತಕ್ಕೆ ಮಾಡ್ಬೇಕಪ್ಪ? ಯಾಕಂದ್ರೆ ದುರಾಸೆ ಬಂದುಬಿಡುತ್ತೆ. ದುಡ್ಡಿಲ್ದಾಗ ಬಿಡಪ್ಪ ಅಂತ ಹೇಳಿ ಅಷ್ಟೊಂದು ಬರಲ್ಲ. ಹೆಂಗ ಜೀವನ ಮಾಡಕ್ಕೆ ದುಡ್ಡು ಕಂಡ್ರೆ ಸಾಕಪ್ಪ ಅಂತ ಹೇಳಿ ಅನ್ಸುತ್ತೆ. ಆದ್ರೆ ದುಡ್ಡು ಕೂಡ್ದಂಗೆಲ್ಲ ದುರಾಸೆ ಬರುತ್ತಂತೆ. ಮನುಷ್ಯನಿಗೆ ಹಣ ಜಾಸ್ತಿ ಆದಂಗೆನೆ ಅಂತೆ ದುರಂಕಾರ ಬರೋದು. ಚೈತ್ರ, ಅಮ್ಮಣಿ ಎದ್ಲೇನಮ್ಮ? ಇಲ್ಲಕ್ಕ, ಇನ್ನು ಮಲ್ಕೊಂಡಿದ್ದಾಳೆ. ಅಯ್ಯೋ, ರಾತ್ರಿ ನಮ್ದೊಂದು ಅವಾಂತರ ಆಯ್ತಾ, ನಾವು ಗಂಡ ಹೆಂಡತಿ ಇಬ್ರು ಎದ್ದು ಮಾತಾಡ್ತಾ ಇದ್ವಾ. ಅದಕ್ಕೆ ಅವಳು ಮಾತಾಡೋ ಸೌಂಡ್ ಕೇಳಿಸ್ಕೊಂಡು ಎದ್ದಿದ್ಲು. ಅದಕ್ಕೆ ಮಲ್ಕೊಂಡಿದ್ದಾಳೆ. ಯಾಕೆ, ಏನಾಯ್ತು? ವರ್ಷ ನಮ್ಮ ಅಂಗಡಿಲಿ ಅದೇ ಥರ ಬೀಗ ಮಾಡಿಸ್ಕೊಂಡು ಡೈಲಿ ಕಳ್ತನ ಮಾಡ್ತಾ ಇದ್ದಾನೆ. ದಿನ ಹಿಂಗಾಗೋದು. ಅದಕ್ಕೆ ಅಲ್ಲೇ ಕಾವಲಿದ್ದಿದ್ದು ಕೇಸಿಗೆ ಬಿದ್ದಿದ್ದಾನೆ. ಅದಕ್ಕೆ ಅತ್ತೆ ಮಾವನ್ಗೆ ಹೇಳ್ತಿದ್ವಿ ಅವನೆಂತವನು ಅಂತ ಹೇಳಿ. ನೋಡಕ್ಕ, ಆ ಸುಗುಣನು ಆ ವರ್ಷ ಎಷ್ಟು ಇದು ಮಾಡ್ತಾ ಇದ್ದಾರೆ ನಮಗೆ. ಅಯ್ಯ, ಅವರೆಂತ ಜನಮ್ಮ ತಾಯಿ. ಅಯ್ಯಯ್ಯಪ್ಪ, ಎಂತೆಂತ ನೋಡಿ ಅಂತರ್ನೆಲ್ಲೂ ನೋಡ್ಲಿಲ್ಲಮ್ಮ. ಅಯ್ಯಪ್ಪ, ಏನು ದೇವ್ರಮ್ಮನ ಆಸೆ ಕೊಟ್ಟ ಇದ್ದಾನೆ ಅಂದರೆ ಅವಳಿಗೆ ಅಷ್ಟಿಷ್ಟು ದುರಾಸೆ ಇಲ್ಲ ಬಿಡಮ್ಮ. ಅಪ್ಪ ಎಷ್ಟು ಜಂಬ ದೌಲತ್ತು ಅವ್ರ ಅಕ್ಕ ಯಾರಮ್ಮ ಇರೋ. ಅಪ್ಪ, ಅವ್ರದ್ದೇ ದೌಲತ್ತೇ ಒಂಥರ. ಏನು ಇಲ್ಲ ಅಂದ್ರೆ ಏನು ದೌಲತ್ತಮ್ಮ. ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನಾನೆಲ್ಲ ಹೇಳ್ತೀನಿ, ಸುಮ್ಮನೆ ಚೈತ್ರ. ಯಾಕಲ್ಲ ಹಿಂಗೆ ಮಾಡಿದೆ ನೀನು? ಗೊತ್ತಾಗಲ್ವೇನೋ ಅವ್ರು ನಿಮ್ಗೆ ಎಷ್ಟಾಗ್ಯವ್ರೆ ಅಂತ ಹೇಳ್ತೀನಿ. ನೋಡು, ನಿನಗೆಲ್ಲ ನಾ ಹೆಂಡತಿ ಬಿಟ್ಟೋದಾಗ ಅವ್ರ ಸನೆ ತಾನೇ ಆಗಿದ್ದು ಅಂತ ಹೇಳ್ತೀನಿ. ಸುಮ್ಮನಿರಿ. ಇವಾಗ ಯಾಕೆ ನೀನೇನೋ ಹೇಳ್ತೀಯ, ಈ ಕಿವೆ ಕೇಳಿ ಈ ಕಿವೆ ಬಿಡ್ತಾನ ಅವನು. ನೀನು ಹೇಳಿದ್ರೆ ಅವನಿಗೆ ನಾವು ಬುದ್ಧಿ ಕಲಿಸ್ತೀವಿ ನೋಡು. ನಾನು ಚೈತ್ರ ಅದಕ್ಕೆ ಹೇಳ್ತಾ ಇದ್ದೀವಿ, ಪಂಚಾಯತಿಗೆ ಹಾಕ್ತೀವಿ ಕಣಪ್ಪ. ನಾವು ಪಂಚಾಯತಿಗೆ ಹಾಕಿ ಸರಿಯಾಗಿ ದುಡ್ಡು ವಸೂಲಿ ಮಾಡ್ಕೊತೀವಿ. ಬಿಡಪ್ಪ, ಅಣ್ಣ ತಮ್ಮಗಳು ಎಷ್ಟು ಜನ ಯಾರು ಕಿತ್ತಾಡ್ತಾರೆ. ನೀನು ಅದನ್ನೆಲ್ಲ ಏನು ಅಣ್ಣ ತಮ್ಮಗಳು ಕಿತ್ತಾಡಬೇಡ್ರಿ ಅಂತ ಏನು ಹೇಳ್ಬೇಡ ನೀನು. ನಾನು ಮುಂಚೆಗೆ ಹೇಳಿರ್ತೀನಿ. ಅಲ್ಲ ಕಣಪ್ಪ, ಯಾರನ್ನ ಏನು ಅಂದಾರು
ಮಾನ ಮರ್ಯಾದೆ ಪ್ರಶ್ನೆ ಊರಾಗೆ ಅಯ್ಯೋ ಅಣ್ಣ ತಮ್ಮಗಳು ಇವ್ರಿವ್ರೇ ಗುದ್ದಾಡಿ ಇವಾಗ ಇವ್ರಿವ್ರೇ ಪಂಚಾಯತಿಗೆ ಹಾಕ್ಯವ್ರಲ್ಲಪ್ಪ ಅಂತಾರೆ. ಸುಮ್ಕಿರಪ್ಪ, ಏನು ಬೇಡ ಕಣಪ್ಪ, ಸುಮ್ಕಿರಪ್ಪ. ಹೆಂಗ ಹೇಳ್ತೀನಿ ನಾನು ಅವ್ನಿಗೆ ಕಾಪಾಡಕ್ಕೆ ಬಿಟ್ಟು ಹೇಳ್ತೀನಲ್ಲ, ಇಂಥ ಕೆಲಸ ಯಾತಕ್ಕೆ ಮಾಡ್ದಲೆ ಅವ್ರ ಗಂಡ ಹೆಂಡ್ತಿ ನಿಮ್ಮಿಬ್ರಿಗೂ ಇದು ಮಾಡ್ತಾರೆ, ಹಾಕ್ತಾರೆ ಕಷ್ಟ ಸುಖ ಅಂದಾಗ ಒಂದಿಷ್ಟನ ನೀವು ನೆನೆಸ್ಕೊಂಬಲ್ವಲ್ಲ ಅಂತ ಹೇಳಿ ಕಾಪಾಡಕ್ಕೆ ಬಿಟ್ಟು ಅಯ್ಯಮ್ಗೂ ಅವ್ನಿಗೂ ಇಬ್ಬರಳಿಗೂ ಬುದ್ಧಿ ಹೇಳ್ತೀವಿ, ಸುಮ್ಮನಿರ್ರಿ. ಇಲ್ಲ ಕಣಪ್ಪ, ನಾನೇನು ಅವೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ಯಾರೇನೋ ನನ್ನ ಕಂಬ್ಲಾಳು ಊರಾಗಿ, ನಮಗೆ ಇಷ್ಟೆಲ್ಲ ಮಾಡಿದ್ದಾನೆ. ಆ ಡಿಂಪಕ್ಕೂ ಬೇರೆ ಅಲ್ಲ ಕಡ್ದು ಬಂದಿದ್ದಾನೆ, ಅವ್ರು ಸುಮ್ಮನೆ ಬಿಡ್ತಾರಾ? ಆ ಅಕ್ಕನಿಗೆ ಅಲ್ಲ ಕಡ್ದು ಬಂದ ಇದ್ದಾನಲ್ಲ, ಅವನು ಗೊತ್ತಾಗಲ್ವ ಒಂದು ಸ್ವಲ್ಪ ನನ್ನ ಪಾತಂಗೆ ಕರ್ಕೊಂಡು ಹೋಗಿದ್ದಾನೆ ರೇಷನ್ ತಗೊಂಬರಕ್ಕೆ. ಅವ್ನಿಗೇನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ಅವನೇನು ಮನುಷ್ಯ ಅಲ್ವೇ? ಕರ್ಕೊಂಡೋಗಿ ಅವತ್ತು ಆಕ್ಸಿಡೆಂಟ್ ಮಾಡಿದ್ದಾನೆ, ಕೈ ನೋವಾಗೈತೆ ಪಾಪ. ಅವ್ನು ಯಾರು ನೋಡ್ತಾರೆ? ಅವ್ನು ಹೆಂಗೋ ಅಲ್ಲೂ ಇಲ್ಲೂ ಉಂಟ್ಕೊಂಡು ಹೆಂಗೋ ಇದ್ದಾನೆ. ಅವನದು ಒಂದು ಜನ್ಮನೇನೆ. ಅವನು ಒಬ್ಬ ಮನುಷ್ಯ ಅಂದಮೇಲೆ ಅವನಿಗೂ ಯಾರಾದರೂ ಹೇಳೋರು ಕೇಳೋರು ಇಲ್ಲ ಅಂತೇಳಿ ಹೆಂಗೆ ಬೇಕಂಗೆ ಕರ್ಕೊಂಡೋಗಿ ಅವ್ನಿಗೆ ನೋವು ಮಾಡಿ ಕೈ ಬಿಡೋದಲ್ಲ. ಹ್ಞೂ, ಮತ್ತೆ ಸರಿಯಾಗಿ ಹೇಳ್ಬೇಕು. ಹಿಂಗಂಗೆ ಕಳ್ತನ ಮಾಡಿದ್ರಲ್ಲ ತಮ್ಮನಾಗ ಅವನೇ ಹಿಂಗೆ ಮಾಡಿದ್ರೆ ಹೆಂಗಪ್ಪ? ಸ್ವಲ್ಪನಾದ್ರೂ ಬೇಡವೆ? ನಮ್ಮ ಅಣ್ಣ ಏನಂದನಪ್ಪ? ನಮ್ಮ ಅಣ್ಣನ ಕಿವಿಗೆ ಬಿದ್ದರೆ ಇದೆಲ್ಲ ನಮ್ಮ ಅಣ್ಣ ನೋಡಿದ್ರೆ ಏನು ಅನ್ಕೊಂಡನಪ್ಪ ಅನ್ನೋದು ಬೇಡವೆ ಅವನಿಗೆ? ಹೋಗತ್ಲಾಗಿ ನಾನು ಹೇಳ್ತೀನಿ, ಸುಮ್ಮನಿರಪ್ಪ. ಯಾಕೆ ಸುಮ್ಮನೆ ಒಟ್ಟು ಗಲಾಟೆ ಮಾಡ್ಕೊಂತೀರಾ? ಸುಮ್ಮನಿರಿ, ನಾನು ಹೇಳ್ತೀನಿ ಪಾಪ. ಯಾಕಲ್ಲ ಹಿಂಗೆ ಮಾಡಿದೆ ನೀನು? ಗೊತ್ತಾಗಲ್ವೇನೋ ನಿಮಗೆ ಎಷ್ಟು ಕಷ್ಟ ಸುಖಕ್ಕಾಗ್ಯಾರೋ ಅವ್ರ ಗಂಡ ಹೆಂಡ್ತಿ ಇಬ್ರು. ನೀವು ಒಂದಿಟ್ಟು ನೆನೆಸ್ಕೊಂಬಲ್ಲ ಅಂತ ಹೇಳ್ತೀನಿ. ಅವ್ರ ಅಕ್ಕ ಇದಾರಲ್ಲ, ಅವ್ರ ಅಕ್ಕ ಮತ್ತೆ ಕೇಳ್ತಾಳೆ. ಅಲ್ಲೋಡ್ಯಾರು ಅವ್ರು ಆಗುತ್ತಿಲ್ಲ, ಅಶಿಕ್ ಹೋಗಂಗಿಲ್ಲ, ಇನ್ನ ತಿನ್ಕೊಂಡು ಇಲ್ಲೇ ಬಿದ್ದು ಅದಾಡ್ತಾ ಇದ್ದಾರೆ. ಏನೋ ಅವ್ರಿಗೆ ಮನೆ ಬಾಕ್ಲಿಲ್ವಂತಿ? ಅವ್ರಿಗೂ ಹೋಗಿ ಸರಿಯಾಗಿ ಗಲಾಟೆ ಮಾಡ್ತೀನಿ ತಡಿ, ನಿಮಗೆ ಮನೆ ಬಾಕ್ಲು ಐತಾ ಇಲ್ವಾ ಅಂತ ಹೇಳಿ ಅಲ್ಲೋಡ್ಯಾರನ್ನ. ಅಲ್ಲೋಡ್ಯಾರ್ಗೆ ಒಂದು ಜೀಟು ಆರಸಿಲ್ಲ ಕಣ, ಮನ ಮರಿಯದಿಲ್ಲ ಲೌಡ್ಯಾರು. ಆಚೆಗೆ ಹೋಗಂಗೆ ಇಲ್ಲ, ಇನ್ನು ಒಟ್ಟು ಕೆಟ್ಟ ಲೌಡ್ಯಾರು. ಸುಮ್ಕಿರತ್ತೆ, ನೀನು ಹೆಂಗೆ ಬೈದ್ರು ಹಂಗೆ. ಅವ್ನಿಗೆ ಹೆಂಗೆ ಬುದ್ಧಿ ಕಲಿಸ್ಬೇಕಂತ ನಮಗೆ ಚೆನ್ನಾಗಿ ಗೊತ್ತೈತಿ. ಇಲ್ಲ ನೋಡು, ನಾವಿರೋವರೆಗೂ ನಾವಿಬ್ಬರು ಗಂಡ ಹೆಂಡ್ತಿ ಇಬ್ರು ನಾವಿರೋವರೆಗೂ ಅವ್ರನ್ನ ಮಾತ್ರ ಇನ್ಮೇಲೆ ನಮ್ಮ ಜೀವನದಾಗೂ ನಂಬಲ್ಲ, ನಾವಿಬ್ರು. ಅವ್ರು ಏನೇ ಕಷ್ಟ ಬಂದು ಉಲ್ಡಾಡ್ತಾ ಇದ್ದಾರೆ ಅಂದ್ರೆ ನಾವಂತೂ ಕಣ್ ತಿರ್ಗಿ ನೋಡೋದು ಬೇಡ. ಅವ್ರು ನಮಗೆ ಕಷ್ಟ ಬಂದೈತೆ ಅಂದ್ರೆ ಅವರು ಬರೋದು ಬೇಡ. ಅಲ್ಲ ಅವ್ನಿಗೆ ಗೊತ್ತಾಗಲ್ವಂತ ಹಿಂಗೆ ಯಾಕೆ ಮಾಡಿದ್ನತ್ತು? ಈಗಳಪ್ಪ ಹಿಂಗೆ ಕಣಪ್ಪ ಇವನು ಬರೇನಿ ಹೋಗತ್ತ. ಈಗಳಪ್ಪ ಯಾತು ಇಲ್ದಂಗಿದ್ರೆ ನನಗೆ ಈಗ ಸ್ಯಾಂಡಕ್ಕೆ ದುಡಿಯೋದು ಬೇಡ, ಈ ಸವಸನೆ ಬೇಡ. ಮಂಗ ದುಡ್ಡು ಬಂದಟ್ಕನೆ ಅವ್ರು ಒಂಥರ ಚೇಂಜ್ ಆಗಿಬಿಡ್ತಾರೆ. ಯಾತು ಇಲ್ದಂಗಿದ್ರೆ ಸುಮ್ಮನೆ ಇರ್ತಾರೆ, ಏನೂ ಇಲ್ಲ ಬಿಡಪ್ಪ ಅಂತ ಹೇಳಿ ಒಂಥರ ಸುಮ್ಮನೆ ಆಗ್ತಾರೆ. ಒಂದು ದುಡ್ಡು ಕೂಡ್ದಂಗೆಲ್ಲ ದುರಾಸೆ ಬಂದ್ಬಿಡುತ್ತೆ ಮನುಷ್ಯನಿಗೆ. ದುಡ್ಡಿಂದಾನೆ ಅಂತ ಮನುಷ್ಯ 100 ರೂಪಾಯಿ ಲಕ್ಷ ಇದ್ದರೆ 2 ಲಕ್ಷ ಆಗಲಿ, 2 ಲಕ್ಷ ಇದ್ರೆ 10 ಲಕ್ಷ ಆಗಲಿ, 10 ಲಕ್ಷ ಇದ್ರೆ 50 ಲಕ್ಷ ಆಗಲಿ, 50 ಲಕ್ಷ ಇದ್ರೆ ಕೋಟಿ ಆಗಲಿ ಅಂತ ಮನುಷ್ಯನಿಗೆ ದುರಾಸೆ ಬಂದ್ಬಿಡುತ್ತಂತೆ. ದುಡ್ಡಿಲ್ಲ ಅಂದ್ರೆ ಮನುಷ್ಯ ಒಂದು ನಿಗುಕ್ಕಿರ್ತಾನಂತೆ. ಅವನು ಇವಾಗ ಅದಕ್ಕೆ ಮತ್ತೆ ದುಡ್ಡು ಇಕ್ಕೊಂಡಿರೋದಕ್ಕೆ ನಮ್ಮನ್ನೆಲ್ಲ ಒಳ್ಳೆಯವ್ರನ್ನ ಮಾಡ್ಕೊಂಡು ಒಂದು ಸ್ವಲ್ಪ ದುಡ್ಡು ಕಂಡ್ರಲ್ಲ ಗಂಡ ಹೆಂಡ್ತಿ ಇಬ್ರು. ಅದಕ್ಕೆ ಅವ್ರಿಬ್ರಿಗೂ ಜಂಬ ದೌಲತ್ ಬಂದುಬಿಟ್ಟೈತಿ. ನಾವು ಬಿಡಲ್ಲ ಬಿಡು, ಇಸ್ಕೊಂತೀವಿ ದುಡ್ಡು. ನಾನು ರೇಷನಿಂದ ನಾನು ಅವ್ನು ತಾಂಡೋಗಿರೋದು, ನನಗೆ ಹೇಳಿ ತಾಂಡೋಗಿರೋದು ಅವಾಗೆಲ್ಲ ಅದೆಲ್ಲ ಕೊಟ್ಟಿಲ್ಲ. ಅದನ್ನೆಲ್ಲ ನಾನು ಪಂಚಾಯತ್ಗೆ ಹಾಕಿ ನಾನೀಗ ಕಂಪ್ಲೇಂಟ್ ಕೊಡ್ತಿದ್ದೆ. ಊರಿನ ಗೌಡ್ರು ಏನು ಹೇಳೋರಂತೆ, ಏನಾನ ಕಂಪ್ಲೇಂಟ್ ವಿಷಯಗಳು ಏನಾನ ಆಗದ ನನ್ನ ತಕ್ಕ ಬಂದು ಆಮೇಲೆ ಹೋಗ್ಬೇಕು ಅಂತ ಊರಿನ ಗೌಡ್ರು ಹೇಳೋರಂತೆ. ಗೌಡ್ರಿಗೆ ಹೇಳ್ತೀವಿ ಹಿಂಗೆ ಅಂತ ಹೇಳಿ, ಅವ್ರು ಏನಾನ ಕೊಡಲಿಲ್ವ ಅಂತಂದರೆ ನಾನಂತೂ ಕಂಪ್ಲೇಂಟ್ ಕೊಡ್ತೀನಿ. ಯಾರನ ಅಂಬ್ಲೇಳು, ಅಣ್ಣ ತಮ್ಮಗಳು ಇಬ್ಬರು ಒಯ್ದಾಡ್ಕೊಂಡು ಜೈಲಿಗೆ ಒಯ್ಯಾರಂತ ಯಾರನ ಅಂಬ್ಲೇಳು, ಮಾತಾಡ್ಕೊಂಬ್ಲೇಳು, ನಮ್ಗೆ ಯಾರ್ದು ಬೇಡ. ನಾವು ನೋಡ್ಕೋಬೇಕು. ಹಿಂಗೆ ಮಾಡಿದಾನೆ ಅಂದರೆ ಮತ್ತೆ ಅವನು ಅಣ್ಣ ಎಂಬುದು ಇದ್ದಿದ್ರೆ ಅವ್ನಿಗೆ ಹಿಂಗೆ ಮಾಡಾನೆ. ನಮ್ಮ ಮನೆ ಮಾನ ಮರ್ಯಾದೆ ಪ್ರಶ್ನೆ, ಗೌರವದ ಪ್ರಶ್ನೆ ಎಂಬುದು ಅವ್ನಿಗೆ ಏನಾನ ಮನಸ್ಸಿಗೆ ಏನಾನ ಇದ್ದಿದ್ರೆ ಹಿಂಗೆ ಮಾಡಲ್ಲ ಅವನು. ಅವ್ರಿಬ್ರು ಕೆಲಸದಿಂದ ತೆಗಿಬೇಕು ಅಂತ ಹಿಂಗೆ ಮಾಡಿದ್ನಲ್ಲ, ತಾಣ್ತಾಣಂಗೆ ಮಾರ್ಕೊಂತ ಇದ್ದಾನೆ. ನಮ್ಮ ಅಣ್ಣ ಲಾಸ್ ಮಾಡ್ಕೊಂಡು ನಮ್ಮ ಅಣ್ಣ ಬಾಕ್ಲಾಕಿರ್ ನಮ್ಮ ಅಣ್ಣನೇ ತಾನೇ, ಅವನೇ ತಾನೇ, ನಮ್ಮ ಅಣ್ಣ ತಾನೆ ಅಂತ ಅವನು ಯೋಚನೆ ಮಾಡಲಿಲ್ವಲ್ಲ ಅವನು. ಬರ್ರಿ ಹೋಗೋಣ ಬರ್ರಿ. ಡಿಂಪಕ್ಕೆ ಹೋಗಿ ಹೇಳಿ ಹೋಗಿ ಗೌಡ್ರಿಗೆ ಹೇಳೋಣ ಬರ್ರಿ. ಊರಿನ ಗೌಡ್ರಿಗೆ ಹೇಳಿದ್ರೆ ಗೊತ್ತಾಗುತ್ತೆ. ನನ್ನ ಮಗು ಕಾಪಾಡ್ಕೊಯ್ತಿದ್ನಪ್ಪ, ನನ್ನ ಕೈ ಸಿಕ್ಕಿದ್ರೆ ನಾನು ಸರಿಯಾಗಿ ಗೊತ್ತಾಗಲ್ವೇನಲ್ಲ ಇಂಥವೇನೋ ಮಾಡೋದು ಅಂತ. ನೋಡಿದ್ರಲ್ಲ ವೀಕ್ಷಕರೇ, ನಾವಂತೂ ಇನ್ಮೇಲಿಂದ ನಮ್ಮ ಜೀವನದಲ್ಲಿ ಯಾವತ್ತೂ ಅವರಿಬ್ರು ಗಂಡ ಹೆಂಡ್ತಿ ನಂಬಲ್ಲ. ಏನೇ ಆದರೂ ಪರವಾಗಿಲ್ಲ, ನಾವಿಬ್ರು ನಂಬಲ್ಲ. ಅವ್ರಿಗೆ ಬುದ್ಧಿ ಕಲಿಸ್ತಾಳೆ ಅಂತ ನಾವಂತೂ ಸುಮ್ಮನಿರಲ್ಲ. ನಾನು ದುಡ್ಡು ಇಸ್ಕೊಂತೀನಿ. ಏನು ಪುಕ್ಸಟ್ಟೆ ಬಂದೈತೆ, ನಾನು ಬೆಳೆದಿರೋದನ್ನ ನಾನು ಮಾತ್ರ ಬಿಡಲ್ಲ. ನನಗೆ ತಾಂಡೋಗಿರೋದೇನೆ 50,000 ರೂಪಾಯಿ ಮೇಲೆ ಆಗೈತೆ. ಇವಾಗ ನನಗೆ ಲಾಸ್ ಆಗಿರೋದು ಎಲ್ಲ ನಾನು ದುಡ್ಡು ಇಸ್ಕೊಂಬದಲ್ಲೇ ನಾನಂತೂ ಸುಮ್ಮನಿರಲ್ಲ. ಯಾಕಂದರೆ ನನ್ನೇನು ಪುಕ್ಸಟ್ಟೆ ಏನು ತಂದಿಲ್ಲ. ನನಗೇನು ಅವ್ರೇನು 1 ರೂಪಾಯಿ ಬಿಟ್ಟು ಕೊಡಲ್ಲ ಸಾಮಾನು ಕೊಡೋರು. ನನಗೆ 1 ಚೀಲ ಹೋದ್ರೂ 1 ಚೀಲ ಲಾಸ್ ಆದ್ರೂ ಹೋಯ್ತು. ನಾನು ಬಿಡೋದಿಲ್ಲ. ಏನೋ ಒಳ್ಳೆ ತಂದಿಂದ ಇದ್ದಿದ್ರೆ ಬಿಡು ಅಂತೇಳಿ ನಾನು ನನ್ನ ತಮ್ಮ ಅಂತ ಹೇಳಿ ಬಿಡ್ತಿದ್ದೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ಇನ್ಮೇಲಿಂದ. ಅದೇನೇ ಆದರೂ ಪರವಾಗಿಲ್ಲ. ಅಣ್ಣ ತಮ್ಮಗಳು ಇಬ್ಬರು ಜಗಳ ಆಡ್ತಾರೆ, ಸ್ವಂತ ಅಣ್ಣ ತಮ್ಮಗಳಾದರೂ ಜಗಳ ಆಡ್ತಾರೆ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ. ಈಗ ಸ್ವಂತ ಅಣ್ಣ ತಮ್ಮಗಳೇ ಜಗಳ ಆಡೋದು, ಬೇರೆಯವರೆಲ್ಲನ ಯಾರೂ ಜಗಳ ಆಡಲ್ಲ. ಸ್ವಂತ ಅಣ್ಣ ತಮ್ಮಗಳು ಜಗಳ ಇದ್ದೇ ಇರುತ್ತೆ. ಎಲ್ಲರೂ ಏನು ತಂದೆ ಮಕ್ಕಳೇನೇ ಗುದ್ದಾಡ್ತಾರೆ, ಅಂಥದ್ರಲ್ಲಿ ಅಣ್ಣ ತಮ್ಮಗಳು ಒಯ್ದಾಡ್ತಾರೆ ಅಂದರೆ ಎಲ್ಲ ಸಹಜನೇ, ಏನು ಮಾಡೋಕ್ಕಾಗಲ್ಲ. ನಾನಂತೂ ಸುಮ್ಮನಿರಲ್ಲ.
ನೋಡ್ತಾ ಇರ್ರಿ ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.